ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಲೇ ದಮ್ಮು, ಈ ಹುಚ್ಚು ಪ್ರೀತಿ ಅಂತಾರಲ್ಲ ಇದೇ ಅನ್ಸುತ್ತೆ ಕಣೆ. ಈ ಪ್ರೀತಿ ಫಿಲ್ಮಿನಲ್ಲಿ ಉಪೇಂದ್ರ ಆಡ್ದಂಗೆ ಆಡ್ತಿದ್ದಾಳಲ್ಲೇ. ಹುಚ್ಚೆ ಆದ್ರೆ ಸ್ವಲ್ಪ ಜಾಸ್ತಿ ಆಗಿದೆ ಅಷ್ಟೇ. ನಾನ್ ಶರತ್ ಹೆಂಡತಿ ಆಗೋಳು. ನಮ್ಮಿಬ್ರ ಮದ್ವೆನ ಯಾರು ತಡೆಯಕ್ಕಾಗಲ್ಲ. ಅವ್ರಾದ್ರೂ ಈ ಮದ್ವೆ ಮೂಗ್ ತುಳ್ಕೊಂಡ್ ಬಂದ್ರೆ ಸುಟ್ಟು ಹಾಕ್ಬಿಡ್ತೀನಿ. ಮಾಯ ಒಬ್ಳು ನನಗ್ ಬೈಯೋದಿಕ್ಕೆ ಅಂತ ಕಾಯ್ಕೊಂಡಿರ್ತಾಳೆ. ಅಲ್ಲ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೂ ಮುಂಚೆನೆ ಕೂಗಾಡ್ತಾಳಲ್ಲ. ಇನ್ಮೇಲಂತೂ ಶಾಸ್ತ್ರ ನಡೆಯೋ ಕಡೆ ಹೋಗ್ಲೇಬಾರ್ದು. ಸುಮ್ನೆ ಏನು ಕೊಳತ್ರ ಅನ್ಸ್ಕೊಳ್ಳೋದು. ನಾನ್ ದೂರನೇ ಇರ್ತೀನಪ್ಪ. ನನ್ ಕರ್ಮ. ಅಯ್ಯೋ ಅಜ್ಜಿ ಕ್ಷಮಿಸ್ಬಿಡಿ, ನಾನು ಯಾವ್ದೋ ಜ್ಞಾನದಲ್ಲಿ ಬರ್ತಿದ್ದೆ, ನಿಮಗ್ ಡಿಕ್ಕಿ ಹೊಡೆದ್ಬಿಟ್ಟೆ. ಏನು ಅನ್ಕೋಬೇಡಿ. ಪರವಾಗಿಲ್ಲ ಬಿಡಮ್ಮ, ನೀನೇ ನಮ್ಮ ಮದ್ವೆ ಹುಡುಗಿ, ತುಂಬಾ ಮುದ್ದಾಗಿದೀಯಾ. ಏ ಇಲ್ಲಮ್ಮ, ನಾನಲ್ಲ. ಅದು ಅರ್ಶನ ತಾನಾಗೆ ನನ್ನ ಮೈ ಮೇಲೆ ಬಿದ್ಬಿಡ್ತಮ್ಮ. ಹೀಗೆ ಮೈ ಮೇಲೆ ಅರಿಶಿನ ಬಿದ್ರೆ ಬೇಗ ಮದುವೆ ಆಗತ್ತಂತೆ. ನಿನಗೂ ಬೇಗ ಮದುವೆ ಆಗತ್ತೆ. ಅರಿಶಿನ ಶುಭದ ಸಂಕೇತಮ್ಮ. ಕಲ್ಯಾಣ. ಬೇಗ ಮದ್ವೆ ಆಗುತ್ತಾ? ಓ, ಈ ಅಜ್ಜಿ ಹೇಳೋದ್ನ ನಾನು ಯಾಕೆ ಇಷ್ಟೊಂದು ಗಂಭೀರವಾಗಿ ತಗೋತಾ ಇದ್ದೀನಿ? ಬೇಗ ಮದ್ವೆ ಆಗಕ್ಕೆ ನನ್ನ ಮನ್ಸಲ್ಲಿ ಯಾರಿದ್ದಾರೆ? ಇದನ್ನೆಲ್ಲ ನಾನು ಬಿಟ್ಟು ಮೊದಲು ಈ ಬಟ್ಟೆ ಚೇಂಜ್ ಮಾಡಬೇಕು. ಎಲ್ಲ ಗೊತ್ತಿಲ್ದೆ ಆಯ್ತು ಅಂತ ಹೇಳೋದಕ್ಕೆ ಇದು ನೀನು ಮೊದಲನೇ ಸಲ ನನ್ನ ಮದ್ವೆ ಶಾಸ್ತ್ರ ಹಾಳು ಮಾಡ್ತಿರೋದಲ್ಲ. ಅವತ್ತು ಇನ್ವಿಟೇಷನ್ ಕಾರ್ಡ್ ಅಲ್ಲಿ ನಿನ್ನ ಹೆಸರು ಹಾಕಿಸ್ಕೊಂಡೆ, ಇವತ್ತು ಅರ್ಶನ ಶಾಸ್ತ್ರ ಮಾಡಿಸ್ಕೊತಾ ಇದೀಯಾ? ನೋ, ಐ ಕಾಂಟ್ ಡೂ ದಿಸ್ ಎನಿಮೋರ್. ನನ್ನ ಕೈಲಿ ಆಗಲ್ಲ. ಇವಾಗಲೇ ಅಮ್ಮನ ಹತ್ರ ಹೋಗಿ ಮದುವೆ ಆಗಲ್ಲ ಅಂತ ಹೇಳ್ತಿದ್ದೀನಿ. ರಾಣಿ ಮಾಡು, ನೀನು ಮಾಯಿನ ಮದುವೆ ಆಗ್ತೀನಿ ಅಂತ ನನ್ನ ರಾಣಿ ಮಾಡು ಶರತ್.
ಬಟ್ ಇವಾಗ ನನ್ನ ಮದುವೆ ಆಗಲ್ಲ ಅಂತ ನಾನು ಹೇಗೆ ಹೇಳಲಿ? ಅಮ್ಮ ಈ ಮದುವೆ ಬಗ್ಗೆ ತುಂಬಾ ಹೋಪ್ಸ್ ಇಟ್ಕೊಂಡಿದ್ದಾರೆ. ಇವಾಗ ಎಲ್ಲ ಅರೇಂಜ್ಮೆಂಟ್ಸ್ ಆಗಿದೆ. ಇಷ್ಟು ದಿನ ಸುಮ್ಮನಿದ್ದು ಈಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಮದುವೆ ಆಗಲ್ಲ ಅಂದ್ರೆ ಅಮ್ಮ ಖಂಡಿತ ಬೇಜಾರಾಗ್ತಾರೆ. ಹಾಗಂತ ನಾನೇನಾದ್ರೂ ಈ ಮದುವೆ ಆದ್ರೆ ಇದರಿಂದ ತುಂಬಾ ಜನದ ಲೈಫ್ ಹಾಳಾಗುತ್ತೆ. ಏನ್ ಮಾಡ್ಲಿ ನಾನು? ನೀನ್ ಅನ್ಕೊಂಡ ಹಾಗೆ ಅರ್ಶನ ಶಾಸ್ತ್ರ ಅಂತೂ ನಡಿಲಿಲ್ಲ. ಈಗ ಈ ಬಳೆ ಶಾಸ್ತ್ರಕ್ಕೂ ಒಂದ್ ಗತಿ ಕಾಣಿಸ್ತು. ಏನಾಗ್ತದೆ? ನನ್ನ ದಿಗ್ಬಂಧನ ತಡೀತಾ ಇದೆ. ಆದ್ರೆ ಈ ಜಾಗಕ್ಕೆ ದಿಗ್ಬಂಧನ ಹಾಕಿದ್ ಯಾರು? ಯಾಕೆ ಹಾಕಿದ್ರು? ಅದು ಇದ್ದಕ್ಕಿದ್ದ ಹಾಗೆ. ಇಲ್ಲಿರೋರೆಲ್ಲ ನನ್ ಮನೆಯವರೇ ಅಂದ್ಮೇಲೆ ಇಂಥ ಕೆಲಸ ಮಾಡೋದಕ್ಕೆ ಯಾರಿಂದ ಸಾಧ್ಯ? ಇಲ್ಲ, ಈ ಮದ್ವೆ ನಡಿಬಾರ್ದು. ಮದ್ವೆನ ನಿಲ್ಸೋದಕ್ಕೆ ಹೇಗಾದ್ರೂ ಮಾಡಿ ನಾನು ದುರ್ಗಾನ ಕನ್ವಿನ್ಸ್ ಮಾಡ್ಲೇಬೇಕು. ಏನ್ ಮಾಡ್ಲಿ? ಮಾಯಾ, ಇಟ್ಸ್ ಯೋರ್ ಡೇ. ಅಲ್ಲ, ಎಷ್ಟು ಟೈಮಿಂದ ಈ ಮೊಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೆ ಹೇಳು. ಇವಾಗ ನೀನು ಮೂಡ್ ಹಾಳು ಮಾಡ್ಕೋಬಾರ್ದು. ಎಲ್ಲ ರಿಚುವಲ್ಸು ಪರ್ಫೆಕ್ಟ್ ಆಗಬೇಕು. ಶರತ್ ಮಾಯಾ ಮದುವೆ ಆಗೇ ಆಗತ್ತೆ. ದೆವ್ವನಾದ್ರೂ ಬರಲಿ, ದೇವ್ರಾದ್ರೂ ಬರಲಿ, ಯಾರು ಅದನ್ನ ತಪ್ಸಕ್ಕಾಗಲ್ಲ.